ಹಲೋ ನಮಸ್ಕಾರ. ಸೆಕ್ಯುಲರ್ ಸಿದ್ಧಾಂತದ ಮುಖಾಂತರ ರಾಜಕೀಯವನ್ನ ಪ್ರವೇಶ ಮಾಡಿದ ವಿಜಯ್ ಅವರು ಇವತ್ತು ತಮ್ಮ ಖಾಸಗಿ ಅಥವಾ ವೈಯಕ್ತಿಕ ಜ್ಯೋತಿಷಿ ಅವರೊಬ್ಬರನ್ನ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸ್ಕೊಂಡಿದ್ದಾರೆ. ಅದು ತಮ್ಮ ಎಲ್ಲ ಮೈತ್ರಿಕೂಟದ ಪಕ್ಷದ ನಾಯಕರುಗಳಿಗೆ ತೀವ್ರತರವಾದಂತಹ ಒಂದು ಬೇಜಾರನ್ನ ತಂದಿದೆ. ಈಗಾಗಲೇ ವಿಜಯ್ ಅವರು ಕ್ರಿಶ್ಚಿಯನ್ ಅಂತ ಹೇಳಿ ಸುಮಾರು ಜನ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಈಗ ಒಬ್ರು ಹಿಂದೂ ಜ್ಯೋತಿಷಿ ಅವರೊಬ್ಬರನ್ನ ತಮ್ಮ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸ್ಕೊಂಡಿರೋದ್ರಿಂದ ವಿಜಯ್ ಅವರನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾರ. ಮತ್ತೆ ವಿಜಯ್ ಅವರು ಇಲ್ಲಿ ತಮ್ಮ ಸೆಕ್ಯುಲರ್ ಸಿದ್ಧಾಂತವನ್ನ ತೋರಿಸ್ತಾ ಇದ್ದಾರ. ಬಟ್ ರಾಜಕೀಯದಲ್ಲಿ ಯಾವತ್ತೂ ಕೂಡ ಈ ರೀತಿಯ ಒಂದು ಅವೈಜ್ಞಾನಿಕ ನಡೆ ಸರಿಯಲ್ಲ. ಯಾಕಂತಂದ್ರೆ ಧಾರ್ಮಿಕ ಗುರುಗಳು ಮತ್ತೆ ಜ್ಯೋತಿಷಿಗಳು, ಅದು ಹಿಂದೂವಾಗಿರ್ಲಿ, ಮುಸಲ್ಮಾನರಾಗಿರ್ಲಿ ಅಥವಾ ಕ್ರಿಶ್ಚಿಯನ್ರಾಗಿರ್ಲಿ, ಅವರು ಜನಗಳಿಂದ ಮಾಡಿಸ್ತಕ್ಕಂಥದ್ದು ಮೌಢ್ಯಾಚರಣೆಗಳನ್ನ ಮಾತ್ರ. ಹಾಗಾಗಿ ವಿಜಯ್ ಅವರು ಏನಾದರೂ ಈ ರೀತಿಯ ಧಾರ್ಮಿಕ ಗುರುಗಳನ್ನ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸ್ಕೊಂಡ್ರೆ ಅದು ಇನ್ನೂ ಹೆಚ್ಚು ಮೌಢ್ಯಾಚರಣೆಗಳಿಗೆ ಪ್ರೇರೇಪಿಸಿದಾಗ ಆಗುತ್ತೆ. ಇವರದ್ದೇ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನವರಿದ್ದಾರೆ, CPI-ನವರಿದ್ದಾರೆ, CPI-M ಅವರಿದ್ದಾರೆ, VCK ಪಕ್ಷದವರಿದ್ದಾರೆ, ಮತ್ತೆ TVK-ಯಲ್ಲೂ ಕೂಡ ಹಿರಿಯ ನಾಯಕರುಗಳಿದ್ದಾರೆ. ಸೊ ಅವರನ್ನಾರನ್ನಾದ್ರೂ ತಮ್ಮ ಆಪ್ತ ಸಲಹೆಗಾರರನ್ನ ಅಥವಾ ವಿಶೇಷ ಕರ್ತವ್ಯಾಧಿಕಾರಿಯನ್ನಾಗಿ ನೇಮಿಸ್ಕೊಂಡಿದ್ದಿದ್ರೆ ಉತ್ತಮ ಸಲಹೆಗಳು ದೊರೆತಿದ್ವಾ? ರಾಜ್ಯವನ್ನ ಮುನ್ನಡೆಸುವುದರಲ್ಲಿ ಅದು ತಮಗೆ ತುಂಬಾ ಹೆಲ್ಪ್ ಆಗ್ತಿತ್ತ? ಬಟ್ ಆದ್ರೆ ಇವಾಗ ಇವ್ರು ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆಯಾಗಿದೆ. ಸೆಕ್ಯುಲರ್ ಪಾರ್ಟಿ ಅಂತಂದ್ರೆ ಎಲ್ಲಾ ವರ್ಗದ ಜನರ ಆಚರಣೆಗಳಿಗೆ ಬೆಲೆ ಕೊಡ್ತೀವಿ ಅಂತ ಅರ್ಥ. ಆದ್ರೆ ಯಾವುದೇ ಸರ್ಕಾರಿ ವ್ಯವಹಾರಗಳಲ್ಲಿ ಅದನ್ನ ಪ್ರತ್ಯೇಕವಾಗಿ ಇಡಬೇಕಾಗುತ್ತೆ. ಮತ್ತೆ ಯಾವುದೇ ಧಾರ್ಮಿಕ ವಿಚಾರಗಳಲ್ಲಿ ಸರ್ಕಾರ ತಟಸ್ಥವಾಗಿರ್ಬೇಕಾಗುತ್ತೆ. ಆದ್ರೆ ಧಾರ್ಮಿಕ ಆಚರಣೆಗಳನ್ನೇನಾದ್ರೂ ಸರ್ಕಾರದಲ್ಲೂ ಕೂಡ ಪಾಲಿಸ್ಕೊಂಡು ಬಂತು ಅಂತಂದ್ರೆ ದಿನ ಬೆಳಿಗಾದ್ರೆ ಸರ್ಕಾರದವರು ದೇವಸ್ಥಾನಗಳ ಮುಂದೆ, ಮಸೀದಿಗಳ ಮುಂದೆ ಮತ್ತೆ ಚರ್ಚ್ಗಳ ಮುಂದೆನೆ ಇರ್ಬೇಕಾಗತ್ತೆ. ಇದರಿಂದ ಹೆಚ್ಚು ಪ್ರೇರೇಪಿತರಾದಂತಹ ಜನಗಳು ಕೂಡ ಏನ್ ಮಾಡ್ತಾರೆ, ಮೌಢ್ಯಾಚರಣೆಗಳನ್ನ ಜಾಸ್ತಿ ಮಾಡ್ಕೊತಾನೆ ಹೋಗ್ತಾರೆ. ಸೊ ಸರ್ಕಾರದವ್ರು ಏನ್ ಮಾಡ್ಬೇಕು, ಈ ಧಾರ್ಮಿಕತೆಯನ್ನ ಮತ್ತೆ ಧರ್ಮಗಳ ಹಂಗಿಲ್ಲದೆ ಬದುಕದಂತಹ ಒಂದು ಧೈರ್ಯವನ್ನ ಜನರಲ್ಲಿ ತುಂಬಬೇಕಾಗಿದೆ. ಮತ್ತೆ ಏನು TVK ಪಕ್ಷ ಜಾತ್ಯತೀತ ಸಿದ್ಧಾಂತವನ್ನ ತಗೊಂಡಿದೆ, ಅದರಿಂದ ಸಮಾಜವಾದದ ಕಡೆಗೆ ತನ್ನ ನಡೆಯನ್ನ ತೋರಿಸ್ಬೇಕಿದೆ. ಈ ಒಂದು ನಡೆಯನ್ನ ವಿಜಯ್ ಅವರು ಅನುಸರಿಸ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ ಮುಂದಿನ ದಿನಗಳಲ್ಲಿ.